ಪ್ರತ್ಯಕ್ಷ ಜೀವನವನ್ನು ಅಂದರೆ ವರ್ತಮಾನ ಜೀವನವನ್ನು ಆದರ್ಶ ಜೀವನದ ಜೊತೆಗೂಡಿಸಬೇಕು. ವರ್ತಮಾನ ಜೀವನವನ್ನು ಅನಂತ ಜೀವನದ ಜೊತೆ ಏಕರೂಪ ಮಾಡಬೇಕು. ಏಕೆಂದರೆ ನೀವು ಯಾವಾಗಲೂ ನೆನಪಿಟ್ಟುಕೊಳ್ಳಬೇಕು, ವೇದಾಂತದ ಮೂಲ ಸಿದ್ಧಾಂತ ಏಕತ್ವ ಅಥವಾ ಅಖಂಡ ಭಾವವಾಗಿದೆ. ದ್ವಿತ್ವ ಎಲ್ಲೂ ಇಲ್ಲ. ಎರಡು ಪ್ರಕಾರದ ಜೀವನ ಅಥವಾ ಜಗತ್ತು ಎಲ್ಲೂ ಇಲ್ಲ. ನೀವು ನೋಡುತ್ತೀರಿ, ಮೊದಲು ವೇದ ಸ್ವರ್ಗಾದಿಗಳ ಬಗ್ಗೆ ಹೇಳುತ್ತದೆ, ಆದರೆ ಮುಂದೆ ಹೋಗುತ್ತಾ ದರ್ಶನದ ಉಚ್ಚ ಆದರ್ಶದ ಬಗ್ಗೆ ಹೇಳುವಾಗ ಆ ಎಲ್ಲ ಮಾತುಗಳನ್ನು ತ್ಯಾಗ ಮಾಡುತ್ತದೆ. ಒಂದೇ ಜಗತ್ತು, ಒಂದೇ ಜೀವನ, ಒಂದೇ ಸತ್ಯ ಮತ್ತು ಸತ್ಯ ಮಾತ್ರ. ಭೇದ ಕೇವಲ ಪರಿಮಾಣದ್ದಾಗಿದೆ, ಅಂದರೆ ಕ್ವಾಂಟಿಟಿ. ಜೀವನ ಪ್ರಕಾರದಲ್ಲಿ ಭೇದವಿಲ್ಲ. ವೇದಾಂತ ಪಶು ಮನುಷ್ಯನಿಂದ ಪೂರ್ಣವಾಗಿ ಪ್ರತ್ಯೇಕವಾಗಿದೆ ಎಂದು ಒಪ್ಪುವುದಿಲ್ಲ ಮತ್ತು ಈಶ್ವರ ಅವುಗಳನ್ನು ನಮ್ಮ ಭೋಜನಕ್ಕಾಗಿ ಮಾಡಲಾಗಿದೆ ಎಂದು ಒಪ್ಪುವುದಿಲ್ಲ.